ನಮಸ್ತೆ, ಜೈ ಹಿಂದ್. ತುಂಬ ಸಂತೋಷ. ನಮ್ಮ ಸೈನಿಕ ಮೈಸೂರಿನಲ್ಲಿ ಕೊಡುವಂಥ ಮಾಹಿತಿ ಎಲ್ಲವೂ ಕೂಡ ಬಹಳಷ್ಟು ಯೂಸ್ಗೆ ಹೆಲ್ಪ್ ಆಗ್ತಾ ಇದೆ. ಖಂಡಿತ ಆಗಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಮ್ಮ ಸೈನಿಕ ಮೈಸೂರಿನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಡೇಟ್ ಮಾಡ್ತಾ ಇದ್ವಿ. ಅದೇ ಥರ ಇವತ್ತು ಕೊಡ್ತಾರಂಥದ್ದು ವಿಡಿಯೋ ಬಹಳ ಅನುಕೂಲ ಆಗುವಂಥದ್ದು. ಹೌದಾ ಇಲ್ಲ? ಹೆಲ್ಪ್ ಆಗುತ್ತಾ ಇಲ್ವಾ? ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಿಮ್ಮ ಬೋರ್ಡ್ ಮೇಲೆ ಬರೆದು ತಿಳಿಸಿದ್ವಿ ಆಲ್ರೆಡಿ. ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್. ಕಟ್ ಆಫ್ ಅಂದರೆ ಏನು, ನಾರ್ಮಲೈಸೇಷನ್ ಅಂತಂದ್ರೆ ಏನು, ಮೆರಿಟ್ ಲಿಸ್ಟ್ ಅಂದ್ರೆ ಏನು, ಇದರಲ್ಲಿ ಬಹಳ ಗೊಂದಲ ಇದೆ. ನಮ್ಮ ಯೂಸ್ಗಳಿಗೆ ಬಹಳ ಯೂಸ್ಗೇನು ಎಷ್ಟೋ ನಮ್ಮ ಪೋಷಕರಿಗೂ ಗೊಂದಲ ಇದೆ, ಎಷ್ಟೋ ಟೀಚರ್ಗಳು ಗೊಂದಲ ಇರ್ತದೆ. ಏನಿದು ಕಟ್ ಆಫ್ ಅಂತಾರೆ, ಒಂದು ಕಡೆ ಮೆರಿಟ್ ಲಿಸ್ಟ್ ಅಂತಾರೆ, ಒಂದು ಕಡೆ ನಾರ್ಮಲೈಸೇಷನ್ ಅಂತಾರೆ, ಅದರ ಅರ್ಥ ಏನು ಅನ್ನೋ ಈ ಕನ್ಫ್ಯೂಸನ್ನ ಇವತ್ತು ನಾವು ಕ್ಲಿಯರ್ ಮಾಡೋಣ. ನಾನು ವಿಶೇಷವಾಗಿ ನಮ್ಮ ಸೈನಿಕ ಮೈಸೂರಿನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋನ ಎಂಟು ತನಕ ನೋಡಿ. ನಿಮಗೆ ಈ ಮೂರು ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಕಟ್ ಆಫ್, ಮೆರಿಟ್ ಲಿಸ್ಟ್, ನಾರ್ಮಲೈಸೇಷನ್, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಸೈನಿಕ ಮೈಸೂರಿನಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಹಾಗಾದ್ರೆ ಮೊದಲು ತಿಳ್ಕೊಳ್ಳೋಣ. ಕಟ್ ಆಫ್ ಮಾರ್ಕ್ಸ್ ಅಂದ್ರೆ ಏನು? ದ ಮಿನಿಮಮ್ ಆಫ್ ಮಾರ್ಕ್ಸ್ ಎ ಕ್ಯಾಂಡಿಡೇಟ್ ನೀಡ್ಸ್ ಟು ಸ್ಕೋರ್ ಇನ್ ಆರ್ಡರ್ ಟು ಪಾಸ್ ದ ಎಕ್ಸಾಮ್. ಕಟ್ ಆಫ್ಗೆ ನಿಮಗೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ವುಮೆನ್ ಮಿಲಿಟರಿ ಪೊಲೀಸ್ಗೆ ಸುಮಾರು 2 ವರ್ಷಗಳ ಮುಂಚೆ ಕಾಲ್ ಮಾಡಿದಾಗ ಕಟ್ ಆಫ್ ಇಷ್ಟಿಗೆ ನಿಂತ್ಕೋತು, 84.5ಗೆ ನಿಂತ್ಕೋತು, 85ಗೆ ನಿಂತ್ಕೋತು, 82ಗೆ ನಿಂತ್ಕೊಂತು ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಲಕ್ಷಾಂತರ ಅಪ್ಲಿಕೇಶನ್ ಬೀಳ್ತಾ ಇತ್ತು. ಅಷ್ಟು ಮಕ್ಕಳುಗಳನ್ನ ಅವರು ಫಿಸಿಕಲ್ಗೆ PETಗೆ ಕಂಡಕ್ಟ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಅವಾಗ ಅವ್ರೇನು ಮಾಡ್ತಾಯಿದ್ರು, ಹೆಚ್ಚಿನ ಸ್ಕೋರ್ ಪಡ್ಕೊಂಡ್ರಂಥ ಮಕ್ಕಳುಗಳನ್ನ ಕಟ್ ಆಫ್ ಇಷ್ಟಿಗೆ ನಿಲ್ಲಿಸಿ ಕಡಿಮೆ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ಬರ್ತಾಯಿದ್ರು. ಇದು ಕಟ್ ಆಫ್ ಒಂದು ಕಡೆ. ಇನ್ನೊಂದು ಕಡೆ ನೀವು ಎಕ್ಸಾಮ್ ಬರ್ತಿರ್ತೀರ, ಅವರು ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಮಾಡಿ ಕಟ್ ಆಫ್ ನಿಲ್ಲಿಸಿರಲ್ಲ, ನಿಮ್ಮ ಮಾರ್ಕ್ಸ್ಗಳ ಮೇಲೆ ಡಿಪೆಂಡ್ ಮಾಡಿ ಕಟ್ ಆಫ್ ನಿಲ್ಲಿಸಿರಲ್ಲ. ಎಕ್ಸಾಮ್ ಬರ್ದಿರ್ತೀರ, ಎಕ್ಸಾಮ್ ಬರೆದ ಮೇಲೆ ಅವ್ರಿಗೆ ಎಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ ಅವ್ರನ್ನ ತೆಗೆದಾಕ್ತಾರೆ. ಅದರಲ್ಲೂ ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ. ಅದರಲ್ಲಿ ಇಷ್ಟೊಂದು ಮಕ್ಕಳುಗಳನ್ನ ಅವರು PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನಡೆಸೋಕ್ಕಾಗಲ್ಲ, PhD ನಡೆಸೋಕ್ಕಾಗಲ್ಲ, ಮೆಡಿಕಲ್ ನಡೆಸೋಕ್ಕಾಗಲ್ಲ, ಅವಶ್ಯಕತೆಯೂ ಇರಲ್ಲ. ಆ ಸಮಯದಲ್ಲಿ ಮಾಡ್ತಾರೆ, ಹೆಚ್ಚಿನ ಮಾರ್ಕ್ಸ್ ಪಡ್ಕೊಂಡಿರುವಂಥ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಅವಾಗಲೂ ಕೂಡ ಕಟ್ ಆಫ್ ನಡೆಸ್ತಾರೆ. ಈ ಥರ ಕಟ್ ಆಫ್ಗಳನ್ನ ಅವರು ಯಾವುದೋ ಒಂದು ಇವೆಂಟು, ಯಾವುದೋ ಒಂದು ಸಬ್ಜೆಕ್ಟು ಅಥವಾ ಮಾರ್ಕ್ಸ್ ಕಾರ್ಡ್ ನೋಡಿ ಕಟ್ ಆಫ್ ನಿಲ್ಲಿಸ್ತಾರೆ. ಕಟ್ ಆಫ್ ಅಂದರೆ ಇದರ ಅರ್ಥ. ಕಟ್ ಆಫ್ ಅಂದರೆ ಅರ್ಥ ಇದೆಯಾ? ಏನು ಡೌಟ್ ಯಾರಿಗಾದ್ರು? ಕಟ್ ಆಫ್ ಸರ್, ಕಟ್ ಆಫ್ಗೆ ಇನ್ನೊಂದ್ಸಲ ನನಗೆ ಹೇಳ್ಕೊಡಿ, ಯಾರಾದ್ರೂ ಕೈ ಎತ್ತಿ. ಕಟ್ ಆಫ್ ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಒಂದು ಮೆರಿಟ್ ಲಿಸ್ಟ್ ಇದೆ, ಇನ್ನೊಂದು ನಾರ್ಮಲೈಸೇಷನ್ ಇದೆ. ಮೊದಲು ನಾನು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ, ನಾರ್ಮಲೈಸೇಷನ್ ಅಂದರೆ ಏನು. ಇದು ಬಹಳ ಮುಖ್ಯ. ಇತ್ತೀಚೆಗೆ ಬಹಳಷ್ಟು ಇದು ನಮ್ಮ ಎಕ್ಸಾಮಿನೇಷನ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂಥದ್ದು. ಹೆಚ್ಚಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸಬ್ಜೆಕ್ಟ್ ವೈಸ್ ನೋಡಲ್ಲ, ಓವರ್ ಆಲ್ ಸ್ಕೋರ್ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮ್ಯಾಥ್ಸ್ ತುಂಬ ಟಫ್ ಇದೆ ಅಂದ್ಬಿಟ್ಟು ಮ್ಯಾಥ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. GK ನನಗೆ ಅರ್ಥ ಆಗೋದಂದ್ರೆ GKನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಇಂಗ್ಲೀಷ್ನೇ ಕಾನ್ಸಂಟ್ರೇಟ್ ಮಾಡೋದು. ಮೆಂಟಬಿಲಿಟಿನೇ ಕಾನ್ಸಂಟ್ರೇಟ್ ಮಾಡೋದು. ಈ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆ ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಸ್ಕೋರ್ ಚೆನ್ನಾಗಿ ಮಾಡ್ತಾರೆ, ಇನ್ನೊಂದು ಸಬ್ಜೆಕ್ಟಲ್ಲಿ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ. ಒಂದು ಸಬ್ಜೆಕ್ಟಲ್ಲಿ ಅವರು ಪಾಸಿಂಗ್ ಮಾರ್ಕ್ಸಿಂದ ಜಾಸ್ತಿ ಸ್ಕೋರ್ ಇದೆ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾರ್ಕ್ಸ್ ಇದೆ, ಅಂದರೆ ಮಾರ್ಕ್ಸ್ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಯಾವಾಗ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿರಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಸ್ಕೋರ್ ಚೆನ್ನಾಗಿರಲ್ಲ, ಆ ಟೈಮಲ್ಲಿ ಒಂದು ನಾರ್ಮಲೈಸೇಷನ್ ನಿಲ್ಲಿಸ್ತಾರೆ. ಎರಡನೇ ನಿಲ್ಲಿಸೋಂಥದ್ದು ಇದರಲ್ಲಿ ತಿಳಿಸಲಾಗಿದೆ, ನೋಡ್ಬೋದು. ಇದರಲ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಸ್ಟೂಡೆಂಟ್ಸ್ ಇನ್ ದ ಎಕ್ಸಾಮ್. ಯಾವುದೋ ಒಂದು ದಿನ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರೆ, 1 ವೀಕ್ ಅಥವಾ ಒಂದು 10 ಡೇಸ್, ಒಂದು 15 ಡೇಸ್ ಎಕ್ಸಾಮ್ ನಡೀತಾ ಇರ್ತದೆ. ಎಕ್ಸಾಮ್ ನಡಿಬೇಕಿದ್ರೆ ಒಂದು ದಿನ ಎಕ್ಸಾಮ್ ಪೇಪರ್ ಟಫ್ ಇರುತ್ತೆ, ಅದೇ ದಿನ ಆಫ್ಟರ್ನೂನು ಪೇಪರ್ ಸ್ವಲ್ಪ ಈಸಿ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ಇನ್ನಷ್ಟು ಈಸಿ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ನಾರ್ಮಲ್ ಇರ್ತದೆ. ಅವ್ರೇನು ಮಾಡ್ತಾರೆ, ಪೇಪರ್ ಯಾವ ಪ್ರಕಾರದಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಟಫ್ ಇದೆ ಅಥವಾ ಎಷ್ಟು ಈಸಿ ಇದೆ, ಅದನ್ನು ಕೂಡ ಅವ್ರು ಏನು ಮಾಡ್ತಾರೆ, ಟ್ಯಾಲಿ ಮಾಡ್ತಾರೆ. ಆ ಟ್ಯಾಲಿ ಮಾಡಿ ಅದ್ರಲ್ಲೂ ಕೂಡ ನಾರ್ಮಲೈಸೇಷನ್ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು 2 ಪ್ರಕಾರ ಆಗ್ತಾಯಿದೆ. ಒಂದು ಸಬ್ಜೆಕ್ಟ್ನಲ್ಲಿ, ಯಾವ ಸಬ್ಜೆಕ್ಟ್ನಲ್ಲಿ ಸ್ಕೋರ್ ಎಷ್ಟು ಮಾಡಿದ್ದಾನೆ. ಒಂದು ಸಬ್ಜೆಕ್ಟಲ್ಲಿ ಅಕಸ್ಮಾತ್ 20 ಕ್ವಶನ್ಗೆ 40 ಮಾರ್ಕ್ಸ್ ಸಿಗುತ್ತೆ, 20ಗೆ ಔಟ್ 40 ಮಾರ್ಕ್ಸ್ ನೋಡಿದ್ದಾನೆ. ಆದರೆ ಇಂಗ್ಲೀಷ್ನಲ್ಲಿ ಅವನಿಗೆ 20 ಕ್ವಶನ್ಗೆ 40 ಮಾರ್ಕ್ಸು ಇಲ್ಲ, 35 ಇಲ್ಲ, 30 ಇಲ್ಲ, 20 ಇಲ್ಲ, 15 ಇಲ್ಲ, 10. ಅಲ್ಲಿಗೆ ಜಸ್ಟ್ ಅವನು ಪಾಸ್ ಆಗಲಿಕ್ಕೆ ಕೂಡ ಮಾರ್ಕ್ಸ್ ಇಲ್ಲ, ಪಾಸ್ ಕೂಡ ಆಗ್ತಿಲ್ಲ ಆ ಸಬ್ಜೆಕ್ಟಲ್ಲಿ. ಅಲ್ಗರ್ಥ, ಒಂದು ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಇದ್ದಾನೆ, ಇನ್ನೊಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾನೆ ಅಂತೇಳಿ ಆ ನಾರ್ಮಲೈಸೇಷನ್ ಏನು ಮಾಡ್ತಾರೆ, ನೀವು ಸ್ಕೋರ್ ಚೆನ್ನಾಗಿ ಮಾಡಿದರೂ ಕೂಡ ಕೆಲವು ಮಕ್ಕಳು ಹೇಳ್ತಾರೆ, ಈ ಸರಿ ಅಗ್ನಿವೀರ್ ನಡೆದಂಥ ಒಂದು ಬ್ಯಾಚಲ್ಲೂ ಕೂಡ ಬಹಳಷ್ಟು ಮಕ್ಕಳು ನಾನು ಕೇಳ್ಕೊಂಡಿದ್ರು, ಸರ್ ಫಿಸಿಕಲ್ ಅನ್ನು ಎಕ್ಸಲೆಂಟ್ ರನ್ ನೋಡಿದ್ದೀನಿ ಸರ್,
60 ಮಾರ್ಕ್ಸ್. ಪುಲ್ಲಪ್ಸ್ 10 ಹೊಡೆದಿದ್ದೀನಿ ಸರ್, 40 ಮಾರ್ಕ್ಸ್, 100. ಮೆಡಿಕಲ್ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ, ಫಸ್ಟ್ ಕ್ಲಾಸಾಗಿ ಫಿಟ್ ಆಗಿದ್ದೀನಿ ಸರ್. ಆದರೂ ಕೂಡ ಸೆಕೆಂಡ್ ಗ್ರೂಪಲ್ಲಿ ಬಂದಂಥ ಕ್ಯಾಂಡಿಡೇಟು ಸೆಲೆಕ್ಟಾಗಿ ಹೋಗಿದ್ದಾನೆ. ನಾನು ಫಸ್ಟ್ ಗ್ರೂಪ್ ಇದ್ದರೂ ಕೂಡ ನಾನು ಪಾಸ್ ಆಗಿಲ್ಲ ಸರ್, ಮೆರಿಟ್ ಲಿಸ್ಟ್ ಹೆಸರು ಬಂದಿಲ್ಲ ಸರ್, ನಾನು ಫೇಲ್ ಆಗಿದ್ದೀನಿ. ಈಗೇನು ಮಾಡಲಿ? ಯಾಕೆ ಸರ್ ಈ ಥರ ಮಾಡ್ತಿದ್ದಾರೆ? ಅದು ಇದೇ ಕಾರಣ, ನಾರ್ಮಲೈಸೇಷನ್ನೇ ಕಾರಣ. ಆ ಹುಡುಗ ಏನು ಮಾಡಿದ್ದಾನೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ, ಇನ್ನೊಂದು ಸಬ್ಜೆಕ್ಟಲ್ಲಿ ಸ್ಕೋರ್ ಕಡಿಮೆ ಆಗಿದೆ. ಆದರೆ ಸೊ ಡಿಫೆನ್ಸ್ಗೆ ಹೋಗುವಂಥ ಡಿಫೆನ್ಸ್ನಲ್ಲಿ ಕಂಡಕ್ಟಿಂಗ್ ಬೋರ್ಡ್ ಏನು ಮಾಡುತ್ತೆ, ಅವ್ರಿಗೆ ಅವರೇಜ್ ಬೇಕಾಗುತ್ತೆ. ಇಲ್ಲ ಸ್ಕೋರ್ ಚೆನ್ನಾಗಿಲ್ಲ, ಅದರಲ್ಲೂ ಸ್ಕೋರ್ ಚೆನ್ನಾಗಿರಬೇಕು, ಇಲ್ಲ ಅವರೇಜ್ ಇರಬೇಕು. ಒಂದರಲ್ಲಿ ವೀಕು, ಒಂದು ಅಪ್ ರೇಷಿಯೋ, ಒಂದು ಡೌನು ಒಂದು ಅಪ್ ಹಿಂಗಿದ್ರೆ ತಗೊಳ್ಳಲ್ಲ ಅವರು. ಒಂದು ಅವರೇಜ್ ಇರಬೇಕು, ಸಮತಲವಾಗಿ ಹೋಗಬೇಕು, ಇಲ್ಲ ಹೈಲಿ ಹೋಗಬೇಕು. ಹೈ ಅಥವಾ ಸಮತಲದಲ್ಲಿದ್ದರೆ ಮಾತ್ರ ಅವ್ರಿಗೆ ಅವಕಾಶ ಇರ್ತದೆ. ಇದು ನಾರ್ಮಲೈಸೇಷನ್ ಅಂತಾರೆ. ನಾರ್ಮಲೈಸೇಷನ್ ಅಂತ ಅರ್ಥ ಆಯ್ತಾ? ಪಕ್ಕ ಅರ್ಥ ಆಗಿದೆಯಾ? ಶೂರ್, ಓಕೆ. ಹಾಗಾದರೆ ಮೆರಿಟ್ ಲಿಸ್ಟ್ ಲಾಸ್ಟ್ ಬರೋದು ಮೆರಿಟ್ ಲಿಸ್ಟ್. ರಿಟರ್ನ್ ಎಕ್ಸಾಮ್ ಆಯಿತು, PET ಫಿಸಿಕಲ್ ಟೆಸ್ಟ್ ಮುಗೀತು, PST ಮುಗೀತು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಮೆಡಿಕಲ್ ಮುಗೀತು, ಮೆಡಿಕಲ್ ಪಾಸ್ ಆದ್ರಿ, ಎಲ್ಲವೂ ಇವೆಂಟ್ಸ್ ಮುಗಿದೋಯ್ತು, ಡಾಕ್ಯುಮೆಂಟೇಷನ್ ಮುಗಿದೋಯ್ತು, ಎಲ್ಲ ಮುಗೀತು. 1 ಲಕ್ಷ ಲಾಸ್ಟಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ. ಸುಮಾರು 35 ಲಕ್ಷ ಅಪ್ಲಿಕೇಶನ್ ಬಿದ್ದಿರುತ್ತೆ. ಅದರಲ್ಲಿ ಫಿಲ್ಟರ್ ಮಾಡಿ ಕೊನೆಯದಾಗಿ 1 ಲಕ್ಷ ಉಳ್ಕೋತಾರೆ. ಅದರ ವೇಕೆನ್ಸಿ ಇರೋದು 50,000. ಆಲ್ ಇಂಡಿಯಾದಲ್ಲಿ ಎಷ್ಟಿದೆ ವೇಕೆನ್ಸಿ? 50,000 ವೇಕೆನ್ಸಿ ಇದೆ. 50,000 ವೇಕೆನ್ಸಿ ಇದೆ. ಇಲ್ಲಿ ನೋಡಿದ್ರೆ 1 ಲಕ್ಷ ಮಕ್ಕಳು ಇನ್ನೂ ಉಳ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿದ್ರು ಕೂಡ 1 ಲಕ್ಷ ಮಕ್ಕಳು ಉಳ್ಕೊಂಡಿದ್ದಾರೆ. ಇನ್ನು 50,000 ಮಕ್ಕಳು ತೆಗಿಲೇಬೇಕು. ಅವರು ಹೇಗೆ ತೆಗಿತಾರೆ? ಮೆರಿಟ್ ಲಿಸ್ಟಲ್ಲಿ. ಮೆರಿಟ್ ಲಿಸ್ಟ್ ಯಾವ ತೆಗಿತಾರೆ? ಇವನು ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ, PET ಎಷ್ಟು ಸ್ಕೋರ್ ಇದೆ, PST ಹೇಗಿತ್ತು, ಮೆಡಿಕಲ್ ಹೇಗಿತ್ತು, ಡಾಕ್ಯುಮೆಂಟೇಷನ್ ಹೇಗಿದೆ, ಇದೆಲ್ಲವೂ ಕೂಡ ಟೋಟಲಿ ಟೋಟಲಿ ಸ್ಕೋರ್ ಚೆಕ್ ಮಾಡ್ತಾರೆ. ಓವರ್ಲಿ ಸ್ಕೋರ್ ಚೆಕ್ ಮಾಡಿದಾಗ ಆ ಕಂಡಕ್ಟಿಂಗ್ ಬೋರ್ಡ್ ಏನು ಮಾಡುತ್ತೆ, ಹೌದು ಇವನು ಇದರಲ್ಲಿ ಉತ್ತಮ ಆಗಿದ್ದಾರೆ. ಎಕ್ಸಾಂಪಲ್ ಆಗಿ ಬೋರ್ಡ್ ಮೇಲೆ ತಿಳಿಸ್ಬೇಕು ಅಂತಂದರೆ, ಸೊ 100ಗೆ ತಿಳಿಸ್ತಾ ಇದ್ದೀನಿ. ಅದು ಎಕ್ಸಾಮಲ್ಲಿ ಡಿಪೆಂಡ್ ಆಗುತ್ತೆ, ನಡೆಯುವಂಥ ರ್ಯಾಲಿ ಮೇಲೆ ಡಿಪೆಂಡ್ ಆಗ್ತದೆ, ಕಂಡಕ್ಟಿಂಗ್ ಬೋರ್ಡ್ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸೊ ಒಂದು 100 ಟೋಟಲಿ 100 ಮಾರ್ಕ್ಸ್ಗೆ ನಿಮಗೆ ಯಾವುದೋ ಒಂದು ರ್ಯಾಲಿನ ಅಥವಾ ಎಕ್ಸಾಮ್ನ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ನ ನಿಮಗೆ ತಯಾರಿ ಮಾಡ್ತಾರೆ. 100 ಮಾರ್ಕ್ಸ್ ಇರುತ್ತೆ ಟೋಟಲ್. 100 ಮಾರ್ಕ್ಸಲ್ಲಿ ಇರುವಂಥ 1 ಲಕ್ಷ 1 ಲ್ಯಾಕ್ ಕ್ಯಾಂಡಿಡೇಟ್ ಉಳ್ಕೊಂಡಿದ್ದಾರೆ. ವೇಕೆನ್ಸಿ ಇರೋದು ಕೇವಲ 50,000 ಮಾತ್ರ ಇದೆ. ಇದರ 50,000 ತೆಗಿಬೇಕು ಅಂತಂದಾಗ ಅದರಲ್ಲಿ 100 ಮಾರ್ಕ್ಸ್ನಲ್ಲಿ ಎಲ್ಲಿಗೆ 49,999ನೇ ಕ್ಯಾಂಡಿಡೇಟು ಉಳ್ಕೋತಿದ್ದಾನೆ. ಎಕ್ಸಾಂಪಲ್ 49,999ನೇ ಕ್ಯಾಂಡಿಡೇಟು ಅವನ ಲಾಸ್ಟ್ ಮಾರ್ಕ್ಸು, ಈ ಕ್ಯಾಂಡಿಡೇಟ್ನ ಮಾರ್ಕ್ಸು ಎಲ್ಲೋ 61ಗೆ ನಿಂತ್ಕೋತಾ ಇದೆ. ಪರ್ಸೆಂಟೇಜ್ ಟೋಟಲ್ ಆಫ್ ಮಾರ್ಕ್ಸ್ ಅವರೇಜ್ ಮಾಡಿದಾಗ 61 ನಿಂತ್ಕೋತಾ ಇದೆ. ಇನ್ನು 50,000ನೇ ವೇಕೆನ್ಸಿ ಏನಿದೆ, 50,000ನೇ ಅವನು ಕ್ಯಾಂಡಿಡೇಟು ಇವೊಂದು 60 ನಿಂತ್ಕೋತಾ ಇದೆ. ಈ 60 ನಿಂತ್ಕೊಂಡಾಗ 60ಗೆ ಅಲ್ಲಿಗೆ ಮೆರಿಟ್ ಲಿಸ್ಟ್ ನಿಲ್ಲಿಸ್ಬಿಡ್ತಾರೆ. ಮೆರಿಟ್ ಲಿಸ್ಟ್ ನಿಲ್ಲಿಸಬೇಕಿದ್ರೆ ಮೊದಲು ಕಟ್ ಆಫ್, ನಾರ್ಮಲೈಸೇಷನ್, ಅದರಿಂದ ತೆಗೆದು ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಲಿಸ್ಟಲ್ಲಿ ಹೆಸರು ಬರುತ್ತೆ. ಇದೆಲ್ಲವೂ ಕೂಡ ಫಿಲ್ಟರ್ ಮಾಡಿದ್ಮೇಲೆ ಕೊನೆಗೆ ಬರೋಂಥದ್ದೇ ಮೆರಿಟ್ ಲಿಸ್ಟ್. ಅರ್ಥ ಆಯ್ತಾ? ಎಷ್ಟು ಮಕ್ಕಳು ಹೇಳ್ತಾರೆ, ಸೊ ನಂದು ಸ್ಕೋರು ಸರ್ ಎಕ್ಸಾಮಲ್ಲಿ 52 ಮಾರ್ಕ್ಸ್ ತೊಗೊಂಡಿದ್ದೆ ಅಷ್ಟೇ, ಅದು ನಾರ್ಮಲೈಸೇಷನ್ ಏನು ಮಾಡಿದ್ರು, ಒಂದು 4 ಮಾರ್ಕ್ಸ್ನ ಪ್ಲಸ್ ಮಾಡಿ ನನಗೆ ಪಾಸ್ ಮಾಡಿದ್ದಾರೆ ಸರ್. ಈ ಥರನೂ ಕೂಡ ಬರುತ್ತೆ ಇಲ್ವಾ? ಯಾಕೆ ಬರುತ್ತೆ ಇದು? ಇದರಲ್ಲಿ ಏನು ಮಾಡಿರ್ತಾರೆ, ಪೇಪರ್ ಈಸಿ ಇದೆ ಟಫ್ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅವ್ರಿಗೆ ಮಾಡ್ತಾರೆ, ಸ್ಕೋರ್ನ ಪ್ಲಸ್ ಮೈನಸ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಇವತ್ತು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರೂ ಕೂಡ ತುಂಬ ಈಸಿ ಮೆಥಡ್ನಲ್ಲಿ ಎಕ್ಸಾಂಪಲ್ ಸಹಿತ ನಿಮ್ಗೆ ತಿಳಿಸಲಾಗಿದೆ. ಇವತ್ತು ಕಟ್ ಆಫ್ ಅಂದ್ರೇನು, ನಾರ್ಮಲೈಸೇಷನ್ ಅಂದ್ರೇನು, ಜೊತೆಗೆ ಮೆರಿಟ್ ಲಿಸ್ಟ್ ಅಂದರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಡೌಟ್ ಇದೆಯಾ? ಸರ್ ನನಗೆ ಡೌಟ್ ಇದೆ ಹೇಳ್ಕೊಡಿ. ಎನಿ ಡೌಟ್? ನಥಿಂಗ್. ಇಲ್ಲಿಗೆ ಅರ್ಥ ನಮ್ಮ ಸೈನಿಕರ ಮೈಸೂರಿನಲ್ಲಿರುವಂಥ ಕ್ಯಾಂಡಿಡೇಟ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡ್ತಿರೋಂಥ ಎಲ್ಲ ಅಭ್ಯರ್ಥಿಗಳು, ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಕೊಟ್ಟಂಥ ಮಾಹಿತಿ ಅರ್ಥ ಆಗಿರುತ್ತೆ ಅಂತೇಳಿ ನಾವು ಭಾವಿಸ್ತೀವಿ. ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಇನ್ನಷ್ಟು ಮಕ್ಕಳಿಗೆ ಅರ್ಥ ಆಗಲಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.